ವೀಕ್ಷಕರೇ, ಬಿಡದಿ ಟೌನ್ಶಿಪ್ ವಿಚಾರ ಈಗ ಕೇವಲ ಯುದ್ಧವಾಗಿಲ್ಲ, ಮಹಾಯುದ್ಧವಾಗಿ ಪರಿಣಮಿಸಿದೆ. HDK ಮತ್ತು DK ನಡುವಿನ ಈ ಯುದ್ಧ ಹಳೆ ವೈಷಮ್ಯದಿಂದ ಹಿಡಿದು ಬಿಡದಿ ಟೌನ್ಶಿಪ್ ವಿರೋಧದವರೆಗೂ ಬಂದು ನಿಂತಿದೆ. ಬಿಡದಿ ಟೌನ್ಶಿಪ್ ಬಗ್ಗೆ ಏನೇನಾಯಿತು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಸುಮಾರು 6,900 ಎಕರೆ ಕೃಷಿ ಭೂಮಿಯನ್ನು ಕಿತ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಕೆಲವು ರೈತರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ರೈತರು ನಾವು ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರ ಕುಟುಂಬದ ಸುಮಾರು 100 ಎಕರೆ ಜಮೀನಿದೆ, ಕುಮಾರಸ್ವಾಮಿ ತನ್ನ ಸ್ವಂತ ಹಿತಾಸಕ್ತಿಗಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ, ರೈತರೆಲ್ಲರೂ ಕೂಡ ಬಿಡದಿ ಜಮೀನನ್ನು ಕೊಡೋದಕ್ಕೆ ಒಪ್ಪಿದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ. ಪರಿಹಾರದ ಚೆಕ್ ಮೊತ್ತವನ್ನು ಕೂಡ ಕೋಟಿ ಮೊತ್ತದಲ್ಲಿ ಈಗಾಗಲೇ ವಿತರಣೆ ಮಾಡಿ ಆಗಿದೆ. ಬಾಲಕೃಷ್ಣ ಅವರ ನೇತೃತ್ವದಲ್ಲಿ BDA ಅಧಿಕಾರಿಗಳು ಆ ಚೆಕ್ಕನ್ನು ವಿತರಣೆ ಮಾಡಿದ್ದಾರೆ. ಮುಂದುವರೆದ ಭಾಗವಾಗಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿಯನ್ನು 25ನೇ ತಾರೀಕು ಅಂದರೆ ನಿನ್ನೆ ಚರ್ಚೆಗೆ ಕರೆದಿದ್ದು. ನಿಮ್ಮ 5 ಜನ ಪ್ರತಿನಿಧಿಗಳೊಂದಿಗೆ ವಿಧಾನಸೌಧಕ್ಕೆ ಬನ್ನಿ ಸ್ವಾಮಿ ಅಂತ ಕರೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು. ಪತ್ರ ಮುಖೇನ ಆ ಸಂದೇಶವನ್ನು ರವಾನೆ ಮಾಡಿದರು. ಆದರೆ ತಕ್ಷಣ ಅದಕ್ಕೆ ರಿಪ್ಲೈ ಬರೆದ್ರು. ಅವತ್ತೇ HD ಕುಮಾರಸ್ವಾಮಿ ಕೇಂದ್ರ ಸಚಿವರು, ನಾನು 25ನೇ ತಾರೀಕು ಬರೋದಕ್ಕೆ ಸಾಧ್ಯ ಆಗಲ್ಲ, 25ನೇ ತಾರೀಕು ನನ್ನ ನಿಗದಿತ ಕಾರ್ಯಕ್ರಮ ಇದೆ, 26ಕ್ಕೂ ಕೂಡ ಸಾಧ್ಯ ಆಗಲ್ಲ, 27ಕ್ಕೆ ಬನ್ನಿ ನೀವು ಅಂತ ರಿಪ್ಲೈ ಪತ್ರ ಇವ್ರದು. ಯಾರ್ದು? HD ಕುಮಾರಸ್ವಾಮಿ ಅವರು. ಹಾಗಂತ ಕುಮಾರಸ್ವಾಮಿ ಅವರು ವಿಧಾನಸೌಧಕ್ಕೆ ಬರ್ತೀನಿ ಅಂತ ಹೇಳಿದಾರಾ? ಇಲ್ಲ, ಖಂಡಿತ ಅದಕ್ಕೆ ಒಪ್ಪಿಲ್ಲ. ಬೈರಮಂಗಲ ಗ್ರಾಮಕ್ಕೇನೆ ಬನ್ನಿ, ರೈತರ ಸಮ್ಮುಖದಲ್ಲೇ ಚರ್ಚೆ ಆಗಲಿ, ರೈತರನ್ನು 2 ಗುಂಪು ಮಾಡಿ, ಅಂದರೆ ಯಾರು ಪರ ಇದ್ದಾರೆ, ಯಾರು ವಿರೋಧ ಇದ್ದಾರೆ, ಅಲ್ಲೂ ಕೂಡ 2 ಗುಂಪಾಗಿದೆ. ನಿಮ್ಗೆ ಗೊತ್ತಿದೆ, ಪರ ಒಂದು ಚರ್ಚೆ ಮಾಡೋರು ಒಂದು ಗುಂಪು, ವಿರೋಧದಲ್ಲಿರೋರು ಇನ್ನೊಂದು ಗುಂಪು, ಇಬ್ಬರೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ವಿಧಾನಸೌಧಕ್ಕೆ ಬರೋದಕ್ಕೆ ಒಪ್ಪಿಲ್ಲ. ಸೊ ಮತ್ತೊಂದು ಪತ್ರ ಬರೆದರು ಕುಮಾರಸ್ವಾಮಿ ಅವರು ನಿನ್ನೆ 25ನೇ ತಾರೀಕೆ. ಏನಂತ ಅಂದರೆ, 27ನೇ ತಾರೀಕು ನೀವು ಬರಬೇಕು, ರೈತರ ಸಮ್ಮುಖದಲ್ಲಿ ಚರ್ಚೆ ಆಗಲಿ, ನೀವು ಬನ್ನಿ ಅನ್ನುವ ಆಹ್ವಾನವನ್ನು ಮತ್ತೆ ಕೊಟ್ಟರು. ಇದಕ್ಕೆ DK ಕಡೆಯಿಂದ ಪ್ರತಿಕ್ರಿಯೆ ಹೋಗಿಲ್ಲ. ಕುಮಾರಸ್ವಾಮಿ ಅವರು ವಿಧಾನಸೌಧಕ್ಕೆ ಬಂದಿಲ್ಲ. ಸ್ವಲ್ಪ ತಾಂತ್ರಿಕವಾಗಿ ನೋಡಿದ್ರೆ ಈ ವಿಚಾರವನ್ನು AC ರೂಮಲ್ಲಿ ಕೂತ್ಕೋ ಚರ್ಚೆ ಮಾಡೋದು ಬೇಡ, ವಿಧಾನಸೌಧ ಒಳಗಡೆ ಬೇಡ, 4 ಗೋಡೆ ಮಧ್ಯೆ ಬೇಡ, ಇದೆಲ್ಲ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆದರೆ ಸರ್ಕಾರದ ದೃಷ್ಟಿಯಿಂದ ನೋಡಿದರೆ ಅಥವಾ ಆಡಳಿತಾತ್ಮಕ ದೃಷ್ಟಿಯಿಂದ ನೋಡಿದರೆ ಅಲ್ಲಿ ಬೀದಿಲಿ ಹೋಗಿ ಚರ್ಚೆ ಮಾಡೋದು ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ರೈತರ ಜೊತೆ ಬೀದಿಲಿ ನಿಂತು ಚರ್ಚೆ ಮಾಡೋದು, ಪರ ವಿರೋಧ ಗುಂಪು, ಪೊಲೀಸು, ಅವ್ರ ಪರ ಇವ್ರ ಪರ, ಅದನ್ನು ಸ್ವಲ್ಪ ಅಲ್ಲಿ ಹೋಗಿ ಚರ್ಚೆ ಮಾಡೋದು ತಾಂತ್ರಿಕವಾಗಿ ಸ್ವಲ್ಪ ಕಷ್ಟ ಆಗಬಹುದೇನೋ ಅನ್ನೋದು ನನ್ನ ಅಭಿಪ್ರಾಯ. ಮುಖ್ಯಮಂತ್ರಿಗಳು ಹೋಗ್ತಾರೋ ಏನೋ ಗೊತ್ತಿಲ್ಲ. ಇದುವರೆಗೂ ಯಾವುದೇ ರಿಪ್ಲೈ ಮುಖ್ಯಮಂತ್ರಿಗಳ ಕಡೆಯಿಂದ ಇಲ್ಲ. ಒಟ್ಟಾರೆಯಾಗಿ ಈ ಪ್ರಕರಣವನ್ನು ನೋಡಿದರೆ ಇಡೀ ಪ್ರಕರಣ ಈಗ ರಾಜಕೀಯ ತಿರುವನ್ನು ಪಡೀತಾ ಇದೆ. ಯಾಕೆ ರಾಜಕೀಯ ತಿರುವು ಅಂತಂದರೆ, ಒಕ್ಕಲಿಗ ನಾಯಕತ್ವದ ಹೊಡೆದಾಟ. ಈಗ DK ಶಿವಕುಮಾರ್ ಭಾಳ ಪ್ರಬಲ ಆಗಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿ ಗಾದಿಗೆ ಏರಿದ್ದಾರೆ, ಆದಿಚುಂಚನಗಿರಿ ಮಠಕ್ಕೂ ಹೋಗಿ ಬಂದಿದ್ದಾರೆ. ಕೇಂದ್ರ ಸಚಿವರು ಅಂದರೆ HD ಕುಮಾರಸ್ವಾಮಿ ಅವರು ಸ್ಟ್ರಾಂಗ್ ಇಲ್ಲ ಅಂತಲ್ಲ, 2 ಎತ್ತುಗಳು ಇಲ್ಲಿ ಸಮಾನ ಓಟದಲ್ಲಿದ್ದಾವೆ ಅಂತ ಹೇಳ್ಬೋದು. ಈಗ ಅದರ ಅವ್ರ ಬಲಾಬಲ ನೋಡಿದರೆ. ಸೊ ಒಕ್ಕಲಿಗ ನಾಯಕತ್ವದ ಚುಕ್ಕಾಣಿಗಾಗಿ ಈ ಎಷ್ಟೆಲ್ಲ ಜಂಗಿ ಕುಸ್ತಿ ನಡೀತಾ ಇದೆ ಅನ್ನೋ ಮಾತು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಬಿಡದಿ ಟೌನ್ಶಿಪ್ಪನ್ನು ಮಾಡೇ ಮಾಡ್ತೀವಿ ಅಂತ ಸರ್ಕಾರ ಹೊರಟಿದೆ, ಕುಮಾರಸ್ವಾಮಿ ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. 2ನೇ ಹಂತದ ಪತ್ರ ಸಮರ ಕೂಡ ಏರ್ಪಟ್ಟಿದೆ. ಇನ್ಯಾವ ಹಂತಕ್ಕೆ ಈ ಬಿಡದಿ ಟೌನ್ಶಿಪ್ ವಿಚಾರ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.